ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನೋಡ್ತಿರೋದು ಪ್ಲೇ ಸ್ಟೇಷನ್ 5 ಸ್ಲಿಮ್ ಅನ್ಬಾಕ್ಸಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಾನಂತೂ ಅನ್ಬಾಕ್ಸ್ ಮಾಡಕ್ಕೆ ಸಖತ್ ಎಕ್ಸೈಟ್ ಆಗಿದ್ದೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಎರಡು ಫೈಬರ್ ಸ್ಟ್ಯಾಂಡ್ ಸಿಗ್ತಿದೆ. ಈ ಫೈಬರ್ ಸ್ಟ್ಯಾಂಡ್ ಇಂದ ನಾವು ಕನ್ಸೋಲ್ ನಾವು ಹಾರಿಜಾಂಟಲ್ ಆಗಿ ಇಡಬಹುದು. ಮತ್ತೆ ಒಂದು ಸ್ಟ್ಯಾಂಡರ್ಡ್ ಪವರ್ ಕೇಬಲ್ ಕೊಟ್ಟಿದ್ದಾರೆ. ಮತ್ತೆ ರೈಟ್ ಸೈಡ್ ಅಲ್ಲಿ ಜಾಯ್ಸ್ಟಿಕ್, ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನಮಗೆ ಒಂದು C2C ಕೇಬಲ್ ಕೊಟ್ಟಿದ್ದಾರೆ. ಈ C2C ಕೇಬಲ್ ಇಂದ ನಾವು ಜಾಯ್ಸ್ಟಿಕ್ ನ ಚಾರ್ಜ್ ಮಾಡಬಹುದು. ಸೊ ನಾವು ಡೈರೆಕ್ಟ್ ಆಗಿ ಕನ್ಸೋಲ್ ಇಂದಾನೆ ಚಾರ್ಜ್ ಮಾಡಬಹುದು. ಅದರಲ್ಲಿ ಪೋರ್ಟ್ಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಒಂದು HDMI ಕೇಬಲ್ ಇದೆ. ಈ HDMI ಕೇಬಲ್ ಒಂದು ಟಿವಿ ಪೋರ್ಟ್ಗೆ ಮತ್ತೆ ಇನ್ನೊಂದು ಕನ್ಸೋಲ್ ಪೋರ್ಟ್ಗೆ ಕನೆಕ್ಟ್ ಮಾಡೋದು. ಮತ್ತೆ ಈ ಜಾಯ್ಸ್ಟಿಕ್ ಅನ್ಬಾಕ್ಸ್ ಮಾಡೋಣ. ಈ ಜಾಯ್ಸ್ಟಿಕ್ ಅಂತೂ ಸಖತ್ ಪ್ರೀಮಿಯಂ ಆಗಿದೆ. ಅದರ ಬಟನ್ಸು, ಸ್ಲೈಡರು ಎಲ್ಲ ಸಖತ್ತಾಗಿದೆ. ಸೆಂಟ್ರಲ್ಲಿ ಒಂದು ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ PS5. ಮತ್ತೆ ಒಂದು ಹಾಗೆ ಸೆಂಟ್ರಲ್ಲಿ ಒಂದು ಮೈಕ್ ನ ಆನ್ ಮಾಡೋದು, ಆಫ್ ಮಾಡೋದಿದೆ. ಇಲ್ಲಿ ನೀವು ಫ್ರಂಟ್ ಅಲ್ಲಿ ನೋಡಬಹುದು, ಮುಂದ್ಗಡೆ ಒಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಡೌನ್ ಸೈಡ್ ಅಲ್ಲಿ ಒಂದು ಹೆಡ್ಫೋನ್ ಜಾಕ್ಗೆ ಪೋರ್ಟ್ ಕೊಟ್ಟಿದ್ದಾರೆ. ಸಖತ್ ಪ್ರೀಮಿಯಂ ಆಗಿ ಫೀಲ್ ಆಗ್ತಿದೆ. ನೆಕ್ಸ್ಟ್ ಒಳಗಡೆ ತೆಗಿತಿದ್ದಂಗೆ ನಮಗೆ ಯೂಸರ್ ಮ್ಯಾನುವಲ್ ಕಾಣಿಸುತ್ತೆ. ಹಾಗೆ ದ ಮೋಸ್ಟ್ ಅವೈಟೆಡ್ PS5 ಕನ್ಸೋಲ್ ಇಲ್ಲಿ ನೋಡ್ಬೋದು. ಎರಡು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋದು ಜಾಪನೀಸ್ ವೇರಿಯಂಟ್. ಸೊ ಎಲ್ಲಾನು ಜಾಪನೀಸ್ ಅಲ್ಲೇ ಬರ್ತಿದ್ದಾರೆ, ಏನು ಅರ್ಥ ಆಗಲ್ಲ. ಬೇಕಿದ್ರೆ ಟ್ರಾನ್ಸ್ಲೇಟ್ ಮಾಡಿ ಗೂಗಲ್ ಟ್ರಾನ್ಸ್ಲೇಟರ್ ಹಾಕಿ ನಾವು ನೋಡ್ಕೋಬಹುದು, ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಕನ್ಸೋಲ್ ಮಾತ್ರ ಸೈಕ್ ಆಗಿದೆ. ಆವರೇಜ್ ವೆಯ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಇದೆ 3.2 kg. ಡಿಸ್ಕ್ ವೇರಿಯಂಟ್ ಅಲ್ಲಿ 3.2 kg ಬರುತ್ತೆ. ಫ್ರಂಟ್ ಸೈಡ್ ಅಬ್ಸರ್ವ್ ಮಾಡಬಹುದು. ಒಂದು ಪವರ್ ಬಟನ್ ಮತ್ತೆ ಎರಡು Type-C ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು HDMI ಪೋರ್ಟ್, ಎರಡು USB ಪೋರ್ಟ್, ಒಂದು LAN ಮತ್ತೆ ಇನ್ನ ಪವರ್ ಕೇಬಲ್ ಇನ್ಸರ್ಟ್ ಮಾಡೋಕೆ. ಸೊ ಡೌನ್ ಸೈಡ್ ನೋಡಬಹುದು, ಸ್ಟ್ಯಾಂಡ್ ಗೆ ಈ ಪೋರ್ಟ್ ಕೊಟ್ಟಿದ್ದಾರೆ. ಆ ಬಟನ್ ನ ತೆಗೆದ್ಬಿಟ್ಟು ನೀವು ಬೇಕಾದ್ರೆ ಸಪರೇಟ್ ಆಗಿ ಸ್ಟ್ಯಾಂಡ್ ನ ಆರ್ಡರ್ ಮಾಡ್ಕೊಂಡು ಇಟ್ಕೋಬಹುದು. ಸ್ಪೇರ್ ಕಂಟ್ರೋಲರ್ ನಾವು ಬ್ಲಾಕ್ ಕಲರ್ ಅಲ್ಲಿ ತಗೊಂಡಿದೀವಿ, ಅದನ್ನ ನೋಡೋಣ ಬನ್ನಿ. ಒಂದು ಜಾಯ್ಸ್ಟಿಕ್, ಸೇಮ್ ಯೂಸರ್ ಮ್ಯಾನುವಲ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಈ ಸೈಡ್ ಪ್ಲೇಟ್ಸ್ನ ನೀವು ಬೇಕಂದ್ರೆ ರಿಮೂವ್ ಮಾಡ್ಕೋಬಹುದು. ಅಂಡ್ ನೀವು ಬೇರೆ ಕಲರ್ ಇಷ್ಟಪಟ್ರೆ ನೀವು ಆ ಕಲರ್ ನ ಪರ್ಚೇಸ್ ಮಾಡ್ಕೊಂಡು ಈ ಪ್ಲೇಟ್ಸ್ ನ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಮತ್ತೆ ಈ ವೆಂಟಿಲೇಟಿಂಗ್ ಫ್ಯಾನ್ ಇರುತ್ತೆ ನೋಡಿ, ಅದರಲ್ಲಿ ಡಸ್ಟ್ ತುಂಬಿಕೊಂಡಿರುತ್ತೆ. ಅದನ್ನ ನೀವು ಬೇಕಾದ್ರೆ ಈ ಪ್ಲೇಟ್ಸ್ ನೆಲ್ಲ ತೆಗೆದ್ಬಿಟ್ಟು ಚೇಂಜ್ ಮಾಡ್ಕೋಬಹುದು. ಮತ್ತೆ ಡೌನ್ ಸೈಡ್ ನಿಮ್ಗೆ ಕಾಣಿಸುತ್ತೆ, ಅಲ್ಲಿ SSD ಪೋರ್ಟ್ ಇದೆ. ಮತ್ತೆ ಇದು ಡಿಸ್ಕ್, ನೀವು ನಿಮ್ಮ ಹತ್ರ ಡಿಜಿಟಲ್ ವೇರಿಯಂಟ್ ಇದ್ರೆ ಈ ತರ ಡಿಸ್ಕ್ ಒಂದೇ ಸಪರೇಟ್ ಆಗಿ ಪರ್ಚೇಸ್ ಮಾಡ್ಕೊಂಡು ನೀವು ಬೇಕಂದ್ರೆ ಈ ಪೋರ್ಟಲ್ ಹಾಕೋಬಹುದು, ಇನ್ಸ್ಟಾಲ್ ಮಾಡ್ಕೋಬಹುದು ನೀವು ಈಸಿಯಾಗಿ. ಮತ್ತೆ ಈ ಸ್ಟ್ಯಾಂಡ್ ನ ಅಲ್ಲಿ ಎರಡು ಹೋಲ್ ಕೊಟ್ಟಿದ್ದಾರೆ. ಆ ಹೋಲ್ ಒಳಗಡೆ ಹಾಕ್ಬೋದು. ಆರಾಮಾಗಿ ಕಾಣಿಸುತ್ತೆ ನೋಡಿ.
ಅದರಲ್ಲಿ ಹಾಕ್ಕೊಂಡು ನೀವು ಈ ಥರ ಹಾರಿಜಾಂಟಲ್ ಆಗಿ ಇಡ್ಬೋದು. ಸೊ ಬನ್ನಿ ಇನ್ಸ್ಟಾಲ್ ಮಾಡೋಣ. HDMI ಕೇಬಲ್ ಹಾಕಾಯಿತು, ನೆಕ್ಸ್ಟ್ ಪವರ್ ಕೇಬಲ್ಲು ಹಾಕಾಯಿತು. ಇದನ್ನು ಟಿವಿಗೆ ಇವಾಗ ಕನೆಕ್ಟ್ ಮಾಡಿಬಿಟ್ಟು ನೋಡೋಣ. ಇಲ್ಲಿ ನೋಡ್ಬೋದು 2 ಟೈಪ್ ಸಿ ಪೋರ್ಟ್, ಒಂದು ಪವರ್ ಬಟನ್, ಇನ್ನೊಂದು ಡಿಸ್ಕ್ ಇನ್ಸರ್ಟ್ ಮಾಡೋ ಸ್ಪೇಸ್ ಇದೆ ಫ್ರಂಟ್ ಸೈಡ್. ಮತ್ತು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಒಂದು HDMI, ಒಂದು LAN, 2 USB ಮತ್ತು ಇನ್ನೂ ಒಂದು ಪವರ್ ಪೋರ್ಟ್ಸ್. ಸೆಟಪ್ ಎಲ್ಲ ರೆಡಿ ಆಗಿದೆ. ಸೊ ಬನ್ನಿ ಆನ್ ಮಾಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.